ನಮಸ್ಕಾರ ಸ್ನೇಹಿತರೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಐಫೋನ್ ಅಲ್ವೇ ಅಲ್ಲ ಕೃಣಾಲ್ ಸಾವಿಗೆ. ಹಾಗಾದರೆ ಕೃಣಾಲ್ ಸಾವಿಗೆ ನಿಜವಾದ ಕಾರಣ ಏನು? ಯಾಕೆ ಕೃಣಾಲ್ ಅಂತ ಕೆಟ್ಟ ನಿರ್ಧಾರವನ್ನು ಮಾಡ್ದ? ಅಪ್ಪ ಅಮ್ಮನ ಜಗಳವೇ ಈ ಕೃಣಾಲ್ ಸಾವಿಗೆ ಕಾರಣವಾಯ್ತಾ? ಅಥವಾ ಯಾಕೆ ಇತ್ತೀಚಿನ ಮಕ್ಕಳು ತಮ್ಮ ಯೌವನದ ದಿನಗಳಲ್ಲಿ ಕೆಟ್ಟ ಸಾಹಸವನ್ನು ಮಾಡ್ತಾರೆ? ಅಥವಾ ಅಪ್ಪ ಅಮ್ಮಂದಿರ ಹೊಸದಾದಂಥ ಲೈಫ್ ಸ್ಟೈಲ್ ಏನಾದರೂ ಈ ಮಕ್ಕಳ ಕೆಟ್ಟ ನಿರ್ಧಾರಕ್ಕೆ ಕಾರಣವಾಗ್ತಾ? ಅಪ್ಪ ಅಮ್ಮಂದಿರು ಹೇಗಿರಬೇಕು, ಅಪ್ಪ ಅಮ್ಮಂದಿರು ಮಕ್ಕಳ ಜೊತೆಗೆ ಹೇಗಿರಬೇಕು, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿಯ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಮಹಾರಾಷ್ಟ್ರದ ಶಿವಾಜಿನಗರದ ಛತ್ರಪತಿ ಶಿವಾಜಿನಗರದ ಜಿಲ್ಲೆಯಲ್ಲಿ ನಡೆದಂಥ ಒಂದು ಘೋರವಾದಂಥ ಕೆಟ್ಟ ಘಟನೆಯಲ್ಲಿ ಮಗ ಕೃಣಾಲ್ 18 ವರ್ಷ, ಜೊತೆಗೆ ತಂದೆ ಮುರಳೀಧರ್ ಮತ್ತು ತಾಯಿ ಸಂಗೀತ ಮೂವರು ಕೂಡ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಅನ್ನೋದಕ್ಕಿಂತ ತಮ್ಮ ಸಾವನ್ನು ತಾವೇ ತಂದುಕೊಂಡಿದ್ದಾರೆ. ಚಾವ್ಡಾ ಹಿಲ್ಸ್ನಲ್ಲಿ ನಡೆದಂಥ ಘಟನೆ ಇಡೀ ದೇಶದ ಗಮನ ಸೆಳೆಯಿತು ಮತ್ತು ಈಗಿನ ಮಕ್ಕಳ ಮೇಲೆ ಸಂಶಯ ಮೂಡುವಂತೆ ಮಾಡಿದಂಥ ಘಟನೆ ಇದು. ಘಟನೆಯ ಹಿಂದೆ ತುಂಬ ಜನ ವಿಶ್ಲೇಷಕರು, ತುಂಬ ತನಿಖೆ, ತುಂಬ ವರದಿಗಳು ಪ್ರಸಾರ ಆಯಿತು. ಮಗ ಐಫೋನನ್ನು ಖರೀದಿ ಮಾಡಿದ್ದ. ಐಫೋನ್ನ EMIಗಾಗಿ ಆ ದಿನ ಬೆಳಗ್ಗೆ, ಶುಕ್ರವಾರ ಬೆಳಿಗ್ಗೆ ತಂದೆ ಜೊತೆ ಜಗಳ ಆಡಿದ್ದ. ತಂದೆ ಮಗನ ಐಫೋನ್ನ EMIಯನ್ನು ಕಟ್ಟಲಿಕ್ಕಾಗಲ್ಲ ಅನ್ನುವಂಥ ಹೇಳಿಕೆಗೆ ಪ್ರತೀಕಾರವಾಗಿ ಚಾವ್ಡಾ ಹಿಲ್ಸನ್ನು ಹತ್ತಿ ಅಲ್ಲಿಂದ ಫೋನ್ ಮಾಡಿ, ನೀವು ನನ್ನ ಬೇಡಿಕೆಯನ್ನು ಈಡೇರಿಸದಿದ್ದರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಬೆದರಿಕೆ ಹಾಕ್ದ. ಹಾಗಾಗಿ ತಂದೆ ತಾಯಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇಡೀ ಪೊಲೀಸ್ ತಂಡ, ಇಡೀ ಅಗ್ನಿಶಾಮಕ ತಂಡ ಎಲ್ಲರೂ ಸೇರಿ ಚಾವ್ಡಾ ಹಿಲ್ಸ್ಗೆ ಹೋಗ್ತಾರೆ. ಪರಿಯಾಗಿ ಅವನನ್ನು ಮನವೊಲಿಸುವಂಥ ಪ್ರಯತ್ನ ಆಗುತ್ತೆ. ಮತ್ತೊಂದು ಕಡೆ ಅಗ್ನಿಶಾಮಕ ದಳ ಮತ್ತು ಪೊಲೀಸ್ ಸಿಬ್ಬಂದಿಗಳು ಚಾವ್ಡಾ ಹಿಲ್ಸ್ನ ಕೆಳಗಡೆ ಕೂಡ ಬೃಹದಾಕಾರವಾದಂಥ ಅಗಲವಾದಂಥ ಬಲೆ ಕೂಡ ಹಾಕಿರ್ತಾರೆ. ಒಂದು ಹಂತಕ್ಕೆ ಈ ಸಂಧಾನ ಸಕ್ಸಸ್ ಆಯಿತು ಎನ್ನುವಂಥ ನಿಟ್ಟಿನಲ್ಲಿರುವಾಗ 3 ಗಂಟೆಗಳ ಕಾಲ ಸತತವಾಗಿ ಪ್ರಯತ್ನ ಪಡ್ತಾರೆ. ತಾಯಿ ಹತ್ರ ಹೋಗಿ ಎಲ್ಲವನ್ನೂ ಮಾಡ್ತಾರೆ. ಆದರೆ ತಂದೆ ಯಾವಾಗ ಹತ್ತಿರ ಹೋಗಿ ಅವನನ್ನು ಎಳೆತರುವಂಥ ಪ್ರಯತ್ನ ಮಾಡ್ತಾರೆ, ಆಗ ಅದೇ ಕೈಯಿಂದ ಅಪ್ಪನನ್ನು ಸೇರಿಸ್ಕೊಂಡು ಸ್ವಲ್ಪ ಅಲ್ಲಾಡ್ತಾನೆ. ತಪ್ಪಿ ಇಬ್ಬರು ಕೂಡ ಚಾವ್ಡಾ ಹಿಲ್ಸ್ನ ಕೆಳಗೆ ಬೀಳ್ತಾರೆ. ಯಾವ ಲೆವೆಲಿಗೆ ದುರದೃಷ್ಟಕ್ಕಾದಿತ್ತಂದರೆ, ಕೆಳಗೆ ಹಾಸಲಾಗಿದ್ದಂಥ ಬಲಿಯನ್ನು ಪಕ್ಕಕ್ಕೆ ಬಿದ್ದು ಇಬ್ಬರು ಸಾಯ್ತಾರೆ. ಆ ಇಬ್ಬರ ಸಾವನ್ನು ನೋಡಿದಂಥ ತಾಯಿ ಸಂಗೀತ ಕೂಡ ಮನ್ನೊಂದು ಮತ್ತೆ ಮೇಲಿಂದ ಕೆಳಗೆ ಹಾರಿ 3 ಜನ ಕೂಡ ದುರಂತ ಸಾವನ್ನು ಕಾಣ್ತಾರೆ. ಇಲ್ಲಿಯ ತನಕ ಒಂದಿತ್ತು, ಅದೇನೆಂದರೆ ಐಫೋನ್ ಕಟ್ಟಲಿಕ್ಕಾಗಲ್ಲ, EMIನ ಕೊಡಲಿಕ್ಕಾಗಲ್ಲ ಅನ್ನೋ ಕಾರಣಕ್ಕಾಗಿ ಮಗ ಬೇಸತ್ತು ಆತ್ಮಹತ್ಯೆ ಮಾಡ್ಕೊಂಡ ಅಂತ ವರದಿ ಇತ್ತು. ಆದರೆ ಇತ್ತೀಚಿನ ವರದಿಯ ಪ್ರಕಾರ ಅಂಥ ಒಂದು ಘಟನೆ ಸಣ್ಣ ಘಟನೆ, ಆದರೆ ಈ ವ್ಯಕ್ತಿಯ ಆತ್ಮಹತ್ಯೆಯ ಹಿಂದೆ ಅತ್ಯಂತ ದೊಡ್ಡದಾದಂಥ ಕಾರಣ ಇದೆ. ಈ ವ್ಯಕ್ತಿ ಅಂದರೆ ಕೃಣಾಲ್ ಎನ್ನುವಂಥ 18 ವರ್ಷದ ವ್ಯಕ್ತಿ ಮಾನಸಿಕವಾಗಿ ಸ್ವಲ್ಪ ಮಟ್ಟಿಗೆ ಹಿಂಜರಿಕೆಯಾಗಿತ್ತು ಅಥವಾ ಜರ್ಜರಿತನಾಗಿದ್ದ. ಜೊತೆಗೆ ಮನೆಯಲ್ಲಿ ಆಗ್ತಾ ಇದ್ದಂಥ ಜಗಳಗಳೂ ಕೂಡ ಇವನ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಾ ಇತ್ತು. ನಿಮಗೆ ಒಂದೊಂದೇ ಆಗಿ ವಿವರವನ್ನು ಕೊಡ್ತಾ ಹೋಗ್ತೇನೆ. ಕಳೆದ 6 ವರ್ಷದ ಹಿಂದೆ ಈ ಕುಟುಂಬದಲ್ಲಿ ಮುರಳೀಧರ್ ಮತ್ತು ಸಂಗೀತ ದಂಪತಿ ಇದ್ದಂಥ ಮೊದಲ ಮಗ ಕೂಡ ಸಾವನ್ನಪ್ಪಿರ್ತಾನೆ. ಆ ಸಾವಿನ ನಂತರ ಮುರಳೀಧರ್ ಮತ್ತು ಸಂಗೀತ ನಡುವೆ ಯಾವುದೂ ಕೂಡ ಸರಿ ಇರಲಿಲ್ಲ ಎನ್ನುವಂಥ ವರದಿ ಇದೀಗ ಬಿತ್ತರವಾಗ್ತಿದೆ. ಪದೇ ಜಗಳ ಆಡ್ತಿದ್ರು. ಮಗನ ಸಾವಿಗೆ ನೀನು ಕಾರಣ ಎನ್ನುವಂಥ ಜಗಳ ಆಡ್ತಿದ್ರು. ಇದನ್ನು ಕೂಡ ಈ ಕೃಣಾಲ್ ಹತ್ತಿರದಿಂದ ನೋಡ್ತಾ ಇದ್ದ. ಜೊತೆಗೆ ವ್ಯಾವಹಾರಿಕವಾಗಿ ಅಂದರೆ ಮುರಳೀಧರ್ ಕೂಡ ಡ್ರೈವರ್ನಾಗಿದ್ದು ದೂರ ಪ್ರದೇಶಕ್ಕೆ ಲಾರಿ ತಗೊಂಡು ಹೋಗ್ತಿದ್ರು. ವಾರಕ್ಕೆ 2 ದಿನ ಮನೆಗೆ ಬರ್ತಾಯಿದ್ರು. ಹಾಗಾಗಿ ಉಳಿದಿರುವಂಥ ಕೃಣಾಲ್ ಮತ್ತು ತಾಯಿಯ ನಡುವೆ ತುಂಬ ಪ್ರೀತಿ ಇತ್ತು. ಮಗ ಏನೇ ಕೇಳಿದ್ರು ಅಮ್ಮ ಇಲ್ಲ ಅಂತಿರಲಿಲ್ಲ. ಯಾಕಂದರೆ ಒಬ್ಬ ಮಗ ಈಗಾಗಲೇ ತೀರ್ಕೊಂಡಿದ್ದಾನೆ. ಇರುವ ಮಗನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಅಮ್ಮ ಕೂಡ ಮಗನ ಎಲ್ಲ ಒಂದು ಬೇಡಿಕೆನೇ ಈಡೇರಿಸ್ತಾ ಇದ್ರು. ಇದು ಇದೀಗ ಸಿಗ್ತಾ ಇರುವಂಥ ಅತ್ಯಂತ ಮುಖ್ಯವಾದಂಥ ಅಪ್ಡೇಟ್. ಒಂದು
6 ವರ್ಷದ ಹಿಂದೆ ಒಬ್ಬ ಮಗ ತೀರ್ಕೊಂಡಿದ್ದ. ಅದಾದ ನಂತರ ಆ ಮಗನ ವಿಷಯಕ್ಕಾಗಿ ಇಬ್ಬರು ಕೂಡ ಗಂಡ ಮುರಳೀಧರ್ ಮತ್ತು ಹೆಂಡತಿ ಸಂಗೀತ ಜಗಳವಾಡ್ತಾ ಇದ್ರು. ಜೊತೆಗೆ ಆ ಮಗ ತೀರಿಕೊಂಡ ನಂತರ ಸಂಗೀತ ಕೂಡ ಈ ಮಗನ ತುಂಬ ಪ್ರೀತಿ ಮಾಡ್ತಾಯಿದ್ರು. ಇರುವ ಮಗನ ಬಗ್ಗೆ ತುಂಬ ಕಾಳಜಿ ಇತ್ತು. ಏನು ಬೇಕಾದರೂ ಕೂಡ ಗಂಡನ ಹತ್ತಿರ ಜಗಳಾಡಿ ಕೊಡಿಸ್ತಾಯಿದ್ರು. ಗಂಡ ವಾರಕ್ಕೊಮ್ಮೆ ಬರ್ತಾ ಇದ್ದ, ವಾರಕ್ಕೆ 2 ದಿನ ಬರ್ತಾ ಇದ್ದ, ಎಲ್ಲವನ್ನೂ ತನಗೆ ಸಾಧ್ಯವಾದಷ್ಟು ಕೊಡಿಸ್ತಾ ಇದ್ದ. ಜೊತೆಗೆ ಗಂಡ ಹೆಂಡತಿಯ ಜಗಳ ಮಗನ ಮೇಲೆ ವ್ಯತಿರಿಕ್ತವಾದಂಥ ಪರಿಣಾಮ ಬೀರ್ತು ಮತ್ತು ನಾನು ಏನೇ ಕೇಳಿದ್ರೂ ಕೂಡ ಅಮ್ಮ ಕೊಡಿಸ್ತಾಳೆ ಅನ್ನುವಂಥ ದುರಹಂಕಾರ ಮನಸ್ಥಿತಿ, ಜೊತೆಗೆ ಕೆಲವೊಂದಿಷ್ಟು ಮಾನಸಿಕ ಅಸ್ವಸ್ಥತೆ ಎಲ್ಲ ಸೇರಿ ಈ ಘಟನೆಗೆ ಕಾರಣವಾಯಿತು. ಅಲ್ಲಿ ನಡೆದಂಥ ಘಟನೆಯನ್ನು ನೋಡ್ತಾ ಹೋದರೆ ಶುಕ್ರವಾರ ಬೆಳಿಗ್ಗೆ ಗಾಡಿಯಿಂದ ಇಳಿದು ಮನೆಗೆ ಬರ್ತಾರೆ ತಂದೆಯಾದಂಥ ಮುರಳೀಧರ್. ಜೊತೆಗೆ ಬಂದ ತಕ್ಷಣವೇ ಇದೇ ಹುಡುಗ ಕೃಣಾಲ್ ನನಗೆ EMI ಕಟ್ಟಬೇಕಿತ್ತು, EMI ಟೈಮ್ ಆಗ್ತಿದೆ, ನನಗೆ ಹಣ ಕೊಡುವೇನು ಅಂತ ಮಾತಾಡ್ತಾರೆ. ಆಗ ಸ್ವಲ್ಪ ಮಟ್ಟಿಗೆ ಜಗಳ ಆಗುತ್ತೆ. ಅದೇ ಜಗಳವನ್ನು ಇಟ್ಕೊಂಡು ಚೌಡ ಹಿಲ್ಸನ್ನು ಹತ್ತುವಂಥ ಪ್ರಯತ್ನ ಆ ಕೃಣಾಲ್ ಮಾಡ್ತಾನೆ. ಕೃಣಾಲ್ ಹೋದ ನಂತರ ಗಂಡ ಹೆಂಡತಿ ಪೊಲೀಸರು ಎಲ್ಲ ಕೂಡ ಹೋಗ್ತಾರೆ. ಆಗ ಇದೇ ಸಂಗೀತ ಅಂದರೆ ಆ ಕೃಣಾಲ್ ಅವರ ತಾಯಿ ಹೇಳುವಂಥ ಮಾತನ್ನು ಕೇಳಿಸ್ಕೊಂಡ್ರೆ ಅಥವಾ ವರದಿಯಾದ ಪ್ರಕಾರ ಆ ಹುಡುಗಿ ಹೇಳ್ತಾನೆ, ನನ್ನ ತಂದೆ ನನ್ನ ಮಾತನ್ನು ಯಾವುದು ಕೇಳ್ತಿಲ್ಲ, ಜೊತೆಗೆ ನಾನು 18-19 ವರ್ಷದಿಂದ ನಾನು ಅಂದ್ಕೊಂಡದ್ದು ಯಾವುದೂ ಆಗ್ತಾಯಿಲ್ಲ, ನನ್ನ ಸ್ಥಿತಿ ಸರಿ ಇಲ್ಲ, ನನ್ನ ಮಾನಸಿಕ ಸ್ಥಿತಿ ಸರಿ ಇಲ್ಲ, ನನ್ನ ಟೈಮ್ ಸರಿ ಇಲ್ಲ ಎನ್ನುವಂಥ ಮಾತನ್ನು ಹೇಳಿದಾಗ ಇದೇ ತಾಯಿ ಸಂಗೀತ ಹೇಳ್ತಾರೆ, ನಿನಗೇನು ಬೇಕಾದರೂ ಕೊಡ್ತೇನೆ, ಜೊತೆಗೆ ನಾವಿಬ್ಬರು ಕೂಡ ಬೇರೆಯದೇ ಆದ ಮನೆಯಲ್ಲಿ ವಾಸ ಮಾಡುವ, ಬೇಡ ತಂದೆಯ ಸಹವಾಸವೇ ಬೇಡ, ನಾನು ನೀನು ಸಪ್ರೇಟಾಗಿ ವಾಸ ಮಾಡುವೇನು ಅಂತ ಮಾತನ್ನು ಹೇಳ್ತಾರೆ. ಆದರೂ ಕೂಡ ಬಗ್ಗಲ್ಲ ಜಗ್ಗಲ್ಲ ಮತ್ತು ತಾಯಿಯ ಮಾತನ್ನು ನಂಬಲ್ಲ. ತಾಯಿ ಯಾವ ಲೆವೆಲ್ಗೆ ತಂದೆಯನ್ನು ದೂರ ಮಾಡ್ತೇನೆ ಅಂತ ಪ್ರೂವ್ ಮಾಡ್ಲಿಕ್ಕೆ ಹೊರಟಂದರೆ ತಾನು ಕಟ್ಟಿದಂಥ ಮಾಂಗಲ್ಯ ಚೈನವನ್ನೇ ಕಿತ್ತು ಎಸೆತಾಳೆ. ಅದರರ್ಥ ನಾನು ಗಂಡನಿಂದ ದೂರ ಆಗ್ತೇನೆ, ನನಗೆ ಗಂಡನೇ ಬೇಡ, ನೀ ಬಾ ಎನ್ನುವಂಥ ದೃಷ್ಟಿಯಲ್ಲಿ ಪಾಪ ಗೋಗರೆದು ಹೊತ್ತು ಮಗನನ್ನು ಕರೆತರುವಂಥ ಪ್ರಯತ್ನ ಮಾಡುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಮಗ ಒಪ್ಪಲ್ಲ. ಮಗನ ಮನಸ್ಥಿತಿ ತುಂಬ ಕೆಟ್ಟಿತ್ತು. ಯಾಕಂದರೆ ಸಾಯುವಂಥ ಒಂದು ಕಾರಣ ಇರಲಿಲ್ಲ. 100 ಜನ ಇರ್ತಾರೆ. ಎಲ್ಲವೂ ಕೂಡ ಆದಾಗ ದಾರುಣವಾಗಿ ತಪ್ಪಿ ಅಪ್ಪ ಮಗ ಬೀಳ್ತಾರೆ. ಬೇಸತ್ತಂಥ ನೊಂದಂಥ ಹೆತ್ತ ತಾಯಿಯ ಕರಳು ಚುರುಕಾಗಿ ತಾಯಿ ಕೂಡ ಸಾವನ್ನು ಅಪ್ತಾರೆ. ಇದು ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿದಂಥ ಕೃಣಾಲ್ ಅವರ ಒಂದು ದಾರುಣ ಸಾವಿನ ಮತ್ತು ಅವನ ಜೊತೆಗೆ ಸತ್ತಂಥ ಮುರಳೀಧರ್ ಮತ್ತು ಸಂಗೀತ ಅವರ ನೋವಿನ ಕಥೆಯಾದರೆ, ನಾವು ಈ ಹಿಂದೆ ಕೂಡ ಕರ್ನಾಟಕದಲ್ಲಿ ನೋಡಿದ್ವಿ. ಸವಿತಾ ಎನ್ನುವಂಥ ಜಾನಪದ ಕಲಾವಿದೆಯ ಹಾಡುಗಾರ್ತಿಯ ಒಬ್ಬ ಮಗ ಗಾಂಧಾರ್ ಕೂಡ 15 ವರ್ಷದ ಗಾಂಧಾರ್ ಕೂಡ ವೆಬ್ ಸೀರೀಸ್ ನೋಡಿ ವೆಬ್ ಸೀರೀಸ್ನ ಪಾತ್ರವಾಗಿ ಅದಾದ ನಂತರ ಅದನ್ನೇ ಇಟ್ಟುಕೊಂಡು ಕ್ಷಮಿಸಿ ವಿದಾಯ ಎನ್ನುವಂಥ ಮಾತನ್ನು ನೋಟ್ಬುಕ್ಕಲ್ಲಿ ಬರೆದಿಟ್ಟು ತಾನು ಕೂಡ ಆತ್ಮಹತ್ಯೆಯ ಒಂದು ದಾರಿಯನ್ನು ಹಿಡಿದಿದ್ದ. ಅದಕ್ಕೂ ಕಾರಣ ಅಂದರೆ ತಂದೆಯ ಒಂದು ರೂಮ್ನಲ್ಲಿ ಇರ್ತಿದ್ದು, ಪ್ರಸಾದ್ ಎನ್ನುವಂಥ ತಂದೆ ಒಂದು ರೂಮ್ನಲ್ಲಿ ಇರ್ತಿದ್ದು, ಮಗ ಕೂಡ ಒಂದು ರೂಮಲ್ಲಿ ಮೊಬೈಲನ್ನು ನೋಡ್ಕೊತ ಆರಾಮಾಗಿದ್ದ. ಇದರ ಅರ್ಥ ಇಷ್ಟೇ, ಮಕ್ಕಳ ಜೊತೆಗೆ ಅಪ್ಪ ಅಮ್ಮ ಆದವರು ಶಾಲೆಗೆ ಹೋಗ್ತಾರೆ ಬರ್ತಾರೆ, ಬಟ್ ಮನೆಗೆ ಬಂದಾಗ ಮಕ್ಕಳ ಜೊತೆಗೇ ಇರಬೇಕು, ಮಕ್ಕಳ ಜೊತೆಗೇ ಮಲಗಬೇಕು. ಇನ್ನೇನು ದೊಡ್ಡವರಾಗಿ ತಮ್ಮ ಕಾಲ ಮೇಲೆ ನಿಂತು ಜಾಬಿಗೆ ಹೋಗೋ ತನಕ ಮಕ್ಕಳ ರೂಮಲ್ಲೇ ಮಲಗಬೇಕು. ಆಗಿಲ್ಲ ಅಂದರೂ ಕೂಡ ಪಿ ಯು ಸಿ ಮುಗೋನ್ ತನಕ ಡಿಗ್ರಿಯ ಫಸ್ಟ್ ಕ್ಲಾಸ್ ತನಕ ಕೂಡ ಅಪ್ಪ ಅಮ್ಮ ಆದಂಥವ್ರು ಅಟ್ಲೀಸ್ಟ್ ಅಪ್ಪ ಅಥವಾ ಮಗ, ಅಟ್ಲೀಸ್ಟ್ ಅಪ್ಪ ಅಥವಾ ಅಮ್ಮ ಇಬ್ಬರಲ್ಲಿ ಒಬ್ಬರಾದರೂ ಕೂಡ ಮಕ್ಕಳ ಜೊತೆಗೆ ಮಕ್ಕಳ ಹಾಸಿಗೆಯಲ್ಲೇ ಮಲಗಬೇಕು. ಅಂದಾಗ ಮಾತ್ರ ಮಕ್ಕಳ ಪ್ರತಿಯೊಂದು ಕೂಡ ಅಪ್ಪ ಅಮ್ಮಗೆ ಅರ್ಥ ಆಗುತ್ತೆ, ಮಕ್ಕಳ ಪ್ರತಿಯೊಂದು ಕೂಡ ಅಮ್ಮನಿಗೆ ಅರ್ಥ ಆಗತ್ತೆ. ಇಲ್ಲ ಅಂದರೆ ಭಾರಿ ಕಷ್ಟ. ಅಪ್ಪ ಅಮ್ಮನ ದಾಂಪತ್ಯ ಇರುತ್ತೆ, ಎಲ್ಲವೂ ಇರುತ್ತೆ, ಅದನ್ನು ಬೇಕಾದ ಟೈಮಲ್ಲಿ ಮಾಡ್ಕೊಳ್ಬೋದು. ಮಕ್ಕಳು ಸ್ಕೂಲಿಗೆ ಹೋದಾಗ ನಾನು ಹೇಳಿಕಾಗಲ್ಲ, ಅಪ್ಪ ಅಮ್ಮರ ಒಂದು ದೈಹಿಕ ಆಕರ್ಷಣೆ ಇರುತ್ತೆ, ಅವರು ಬೇಕಾದಾಗ ಮಕ್ಕಳನ್ನು ಸ್ಕೂಲಿಗೆ ಹೋದಾಗ ಮಾಡ್ಕೊಳ್ಬೋದು ಆ ಕೆಲಸವನ್ನು. ಆದರೆ ಮಕ್ಕಳು ಇರುವಾಗ ಇಲ್ಲ, ಮಕ್ಕಳು ಒಂದು ಕೋಣೆಯಲ್ಲಿ, ನಾವಿಬ್ಬರು ಒಂದು ಕೋಣೆಯಲ್ಲಿ, ನಾವಿಬ್ಬರು ಒಂದು 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 ನಮ್ಮ ದಾಂಪತ್ಯವನ್ನು ಮಾಡ್ತೇವೆ, ನೀವು ಒಂದು ಸಪ್ರೇಟ್ ರೂಮಲ್ಲಿ ಇರಿ ಅನ್ನುವಂಥ ಒಂದು ವ್ಯವಧಾನ, ಒಂದು ಧೋರಣೆ ಇದೆಯಲ್ಲ, ಅದು ಮಕ್ಕಳನ್ನು ಸಾವಿನ ಕೂಪದ ತನಕ ತಳ್ಳಬಹುದು. ನಾನು ಹೇಳಿಕೊಟ್ಟಿದ್ದಷ್ಟೇ, ಮಕ್ಕಳು ದೊಡ್ಡವರಾಗಿ ಡಿಗ್ರಿ ಹೋಗೋ ತನಕ ಎಷ್ಟೇ ಕಷ್ಟ ಇದ್ದರೂ ಕೂಡ ಮಕ್ಕಳ ಜೊತೆಗೆ ಇರಬೇಕು, ಮಕ್ಕಳ ರೂಮಲ್ಲಿ ನೀವು ಕೂಡ ಮಲಗಬೇಕು. ಅವರನ್ನು ಏಕಾಂಗಿಯಾಗಿ ಬಿಡುವಂಥ ಪ್ರಯತ್ನ ಈಗಿನ ಕಾಲದಲ್ಲಿ ಮಾಡಲೇಬಾರ್ದು. ಯಾಕಂದರೆ ಈಗ ಎಲ್ಲವೂ ಸಿಗತ್ತೆ. ಕೆಟ್ಟ ದಾರಿ ಹುಡುಕುವಂಥ ಪ್ರತಿಯೊಂದು ಎಕ್ಸಾಂಪಲ್ ಕೂಡ ಸಿಗತ್ತೆ. ಹಾಗಾಗಿ ಇಂದಿನ ಅಪ್ಪ ಅಮ್ಮಂದಿರಿಗೆ ಹೇಳುವಂಥದ್ದು, ತಾಯಿಯಾದವಳು ಅಟ್ಲೀಸ್ಟ್ ಮಗಳ ಜೊತೆ
ಅದೇ ಹಾಸಿಗೆಯಲ್ಲಿ ಮಲಗುವಾಗ ಅವರ ಜೊತೆಗೆ ಇರಬೇಕು. ತಂದೆ ಆದವನು ಅಟ್ಲೀಸ್ಟ್ ಮಗನ ಜೊತೆ ಮಲಗುವಾಗ ಒಂದೇ ಹಾಸಿಗೆಯಲ್ಲಿ ಮಲಗಬೇಕು. ಅದಾದ ನಂತರ ಅಪ್ಪ ಅಮ್ಮನ ದೈಹಿಕ ಕ್ರಿಯೆ ಅದು ಇದು ಇದ್ದರೆ ಅವ್ರು ಬೇಕಾದಾಗ ಮಕ್ಕಳು ಹೊರಗೆ ಹೋದಾಗ, ಮಕ್ಕಳು ಸ್ಕೂಲಿಗೆ ಹೋದಾಗ, ಮಕ್ಕಳು ಕಾಲೇಜ್ ಹೋದಾಗ ಅವ್ರ ದಾಂಪತ್ಯ ಕ್ರಿಯೆಯನ್ನು ಅದು ಇದು ಮಾಡ್ಕೊಳ್ಬೋದು, ದೈಹಿಕ ಆಕರ್ಷಣೆ. ಆದರೆ ಮಕ್ಕಳು ಇರುವಾಗ ಮಕ್ಕಳ ಜೊತೆಯೇ ಮಲಗಿ, ಮಕ್ಕಳ ಜೊತೆಗೇ ಇರಬೇಕು, ಮಕ್ಕಳ ಪ್ರತಿಯೊಂದನ್ನು ಗಮನಿಸಬೇಕು. ಇಲ್ಲ ಅಂದರೆ ನಿಮ್ಮ ಮಕ್ಕಳು ನಿಮ್ಮಿಂದ ದೂರವಾಗುವಂಥ ಕಾಲ ಸನ್ನಿಹಿತವಾಗುತ್ತೆ ಮತ್ತು ಅದಕ್ಕೆ ಪೂರಕವಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಮಾತು ಕೇಳುವಂಥ ಪರಿಸ್ಥಿತಿ ಇಲ್ಲ ಅಂಟಿಲ್ ಆ್ಯಂಡ್ ಅನ್ಲೆಸ್ ನೀವು ಮಕ್ಕಳನ್ನ ಅರ್ಥ ಮಾಡಿಕೊಳ್ಳುವ ತನಕ. ಒಂದಂತೂ ಸತ್ಯ, ಅನೇಕ ಘಟನೆಗಳು ನಡೆಯುತ್ತದೆ. ಆದರೆ ಇಲ್ಲಿ ಮಕ್ಕಳ ಮುಂದೆ ಯಾವುದೇ ಕಾರಣಕ್ಕೂ ನಿಮ್ದು ಏನೇ ಇದ್ದರೂ ಕೂಡ, ನಿಮ್ದು ಏನೇ ಅಸಮಾಧಾನ, ಏನೇ ದಾಂಪತ್ಯದಲ್ಲಿ ತೊಂದರೆ, ಏನೇ ಫಿನಾನ್ಷಿಯಲ್ ವರ್ಕು ಏನೇ ಇದ್ದರೂ ಕೂಡ ಮಕ್ಕಳ ಮುಂದೆ ಅಪ್ಪ ಅಮ್ಮ ಆದವರು ಯಾವುದೇ ಕಾರಣಕ್ಕೂ ಕೂಡ ಜಗಳವಾಡುವಂಥ ಪರಿಸ್ಥಿತಿಗೆ ಹೋಗಲೇಬಾರ್ದು. ಒಂದು ವೇಳೆ ಜಗಳ ಆಡಿದ್ರಿ, ಒಂದು ವೇಳೆ ಕೆಟ್ಟ ಪದಗಳನ್ನ ಬಳಸಿ ಮಾತಾಡ್ಕೊಂಡ್ರಿ, ಏನಾದರೂ ಕಿತ್ತಾಡ್ಕೊಂಡ್ರಿ ಅಂದರೆ ಅದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಮಕ್ಕಳಿಗೆ ಸಿಗಲ್ಲ. ಅದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿ ಮಕ್ಕಳನ್ನು ಕೆಟ್ಟ ಕೆಲಸಕ್ಕೆ ನೂಕುತ್ತೆ ಮತ್ತು ಅದನ್ನೇ ಆಧಾರವಾಗಿಟ್ಕೊಂಡು ಮಕ್ಕಳು ಕೂಡ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥ ಸಾಧ್ಯತೆ ತುಂಬ ಇದೆ ಮತ್ತು ಅದಕ್ಕೂ ಕೂಡ ಇದೀಗ ಅಂಥ ಉದಾಹರಣೆಗಳು ತುಂಬ ಕಾಡ್ತವೆ. ನೋಡಬೇಕು ಮುಂದಿನ ದಿನಗಳಲ್ಲಿ ಅಪ್ಪ ಅಮ್ಮ ಆದಂಥವರು ತಮ್ಮ ಜೊತೆಗೆ ಮಕ್ಕಳನ್ನು ಹೇಗೆ ಇಟ್ಕೊಳ್ತಾರೆ, ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.